ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಉರ್ವ ಮಾರಿಗುಡಿ ಜಾತ್ರೆಗೆ ಹೋಗ್ತಾ ಇದ್ದೀವಿ. ನಿನ್ನೆನೇ ಸ್ಟಾರ್ಟ್ ಆಗಿತ್ತು ಜಾತ್ರೆ. ನಾವು ಇವತ್ತು ಹೋಗ್ತಾ ಇದ್ದೀವಿ. ಬೇರೆ ಬೇರೆ ಕೆಲಸ ಇರೋದ್ರಿಂದ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಇಲ್ಲಿಂದ ಇನ್ನು ಒಳಗೆ ಹೋಗ್ಬೇಕು ನಾವು. ಲಾಸ್ಟ್ ಟೈಮ್ ಎಲ್ಲ ನಾವು ಬೇಗ ಬಂದು ಹೋಗ್ತಾ ಇದ್ದೀವಿ. ಈ ಥರದ್ದೆಲ್ಲ ನಮಗೆ ನೋಡೋಕ್ಕೆ ಸಿಗ್ತಾ ಇರಲಿಲ್ಲ. ಈ ಸಲ ಈ ಥರ ಏನು ಉರುಳು ಸೇವೆ ಮಾಡೋದು ತುಂಬಾ ಎಲ್ಲ ನೋಡೋಕ್ಕೆ ನಮಗೆ ಸಿಕ್ತು. ಹಾಗಾಗಿ ನಾನು ಎಲ್ಲನೂ ಕ್ಯಾಪ್ಚರ್ ಮಾಡಿದ್ದೆ. ಮಕ್ಕಳಿಗೆಲ್ಲ ಮದುಮಗ ಮತ್ತು ಮದುಮಗಳ ವೇಷ ಆ ಥರ ಡ್ರೆಸ್ಸಿಂಗ್ ಮಾಡಿದ್ರು. ತುಂಬಾ ಚೆನ್ನಾಗಿ ಕಾಣ್ತಿದ್ದು. ಕೆಲವು ಮಕ್ಕಳಂತೂ ಏನೋ ಹರಕೆ ಇರ್ಬೋದು, ಅದನ್ನು ಈ ರೂಪದಲ್ಲಿ ತೀರಿಸೋದಿರ್ಬೋದು. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನೋಡಿ, ತೇರಿಗೆಲ್ಲ ಯಾವ ಥರ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಇವಾಗ ದೇವಸ್ಥಾನದಿಂದ ಹೊರಗಡೆ ಬಂದು ಗೋಬಿ ತಿಂತಾ ಇದ್ದೀವಿ. ನಾನು ಇದೊಂದೇ ತೊಗೊಳ್ಳೋದು. ಚೆನ್ನಾಗಿತ್ತು, ಪರವಾಗಿಲ್ಲ. ಪ್ರಾಗ್ಯ ಮತ್ತು ಇದು ಗೋಬಿ ಸ್ವಲ್ಪ ಖಾರ ಇತ್ತು, ಹಾಗಾಗಿ ಅವಳು ಕಾರ್ನ್ ಬೇಕಂತ ಹೇಳಿದ್ಲು. ಸ್ವೀಟ್ ಕಾರ್ನ್ ಬಟರ್ ಇದು ತೊಗೊಂಡು ಇವಾಗ ತಿಂತಾ ಇದ್ದಾಳೆ. ಮಣ್ಣಿದು ಕಪ್ಪು ಮಡಿಕೆಗಳು ತುಂಬಾನೇ ಮಣ್ಣಿದ ಐಟಮ್ ಎಲ್ಲ ಇತ್ತು. ನೆಕ್ಸ್ಟ್ ಟೈಮ್ ನಾನು ತಗೊಳ್ಬೇಕು. ಈ ಸಲ ಮಾಡ್ಕೊಳ್ಬೇಕು. ಈ ಸ್ಕ್ಯೂಸ್ ನೋಡಿ, ಅದಕ್ಕೂ ಬಲಕ್ಕೂ ಕಂಪನಿ ಕ್ಲೋಸ್ ಮಾಡ್ಕೋಬೇಕು. ಆಯ್ತಾ? ನೋಡಿ, ಕಿತ್ತದ ಹಿಂಡಿದ ನಿಂಬೆ ಹಣ್ಣಿನ ಅದೇ ಪ್ರಕಾರ ನಿಂಬೆ ಹಣ್ಣು ಐತೆ. ಆ ಮಗ ಈಗ ತುಂಬ ಬಾಯಾರಿಕೆ ಆಗ್ತಿತ್ತು, ಹಾಗಾಗಿ ಗೋಲಿ ಸೋಡಾ ಕುಡಿಯೋಣ ಅಂತ ಬಂದ್ವಿ. ಪ್ರಾಗ್ಯನ್ ಕೂಡ ಬಾಯಾರಿಕೆ ಆಗ್ತಿದೆ ಅಂತ ಅವಾಗಿಂದ ಹೇಳ್ತಾ ಇದ್ಲು, ಹಾಗಾಗಿ ಬಂದಿದ್ದೀವಿ. ತುಂಬ ಟೈಮ್ ಆಯಿತು ನಾವು ಗೋಲಿ ಸೋಡಾ ಎಲ್ಲ ಕುಡಿಲಿಲ್ಲ. ನಮ್ಮೂರಲ್ಲಿ ಒಂದು ಕಡೆ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ನಾನು ಹೋದಾಗ ಅಲ್ಲಿದು ಗೋಲಿ ಸೋಡಾ ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತೀನಿ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಇದೇನು ಅಷ್ಟು ಚೆನ್ನಾಗಿರಲಿಲ್ಲ. ಓಕೆ, ನಮಗೆ ತುಂಬ ಬಾಯಾರಿಕೆ ಆದಿದ್ದು ಕುಡಿದ್ವಿ. ಮತ್ತು ಏನಂದರೆ ಇಲ್ಲಿ ಗೇಮ್ಸ್ ಎಲ್ಲ ಇತ್ತು ಮಕ್ಕಳದ್ದು, ಹಾಗಾಗಿ ಪ್ರಾಗೆ ಇದರಲ್ಲಿ ಆಟ ಆಡ್ತೀನಿ ಅಂತ ಹೇಳಿದ್ಲು, ಹಾಗಾಗಿ ಕೂರಿಸಿದ್ದೀನಿ ಅದರಲ್ಲಿ. कितना भैया 100 ಇದೆ ಹೋಗೋಣ ಬಾಯ್ ಮಾಡ ನನಗೆ ಅಣ್ಣ ಬಾ. ಈ ಕಡೆ ರೋಡಲ್ಲಿ ಗಾಡಿ ಬರದೆ ಸ್ಟಾಪ್ ಮಾಡಿದ್ರು. ಸ್ವಲ್ಪ ಮುಂದೆ ಹೋಗಿ ರಿಕ್ಷಾದಲ್ಲಿ ಹೋಗುವ ಅಂತ ಹೋಗ್ತಾ ಇದ್ದೀವಿ. ಆರ್ಕೆಸ್ಟ್ರಾ ಎಲ್ಲ ಚೆನ್ನಾಗಿತ್ತು. ನನಗೆ ಸಾಂಗ್ ಎಲ್ಲ ಕೇಳೋದಂದರೆ ತುಂಬ ಇಷ್ಟ. ಬಟ್ ಟೈಮ್ 9 ಗಂಟೆ ಆಗಿತ್ತು, ಹಾಗಾಗಿ ಮನೆಗೆ ಹೊರಟಿದ್ದೀವಿ. ಈಗ ಜಾತ್ರೆಗೆ ಹೋಗಿ ಬಂದ್ವಿ. ಇವಾಗ ಹೋಗೋ ಗಡಿಬಿಡಿಯಲ್ಲಿ ನಾನೇನು ವೀಡಿಯೋನೇ ಮಾಡಿಲ್ಲ, ಹೋದ್ಮೇಲೆ ವೀಡಿಯೋ ಮಾಡಿದ್ದೀನಿ. ಲೇಟ್ ಆಗಿತ್ತು, 6:30 ಆಗಿತ್ತು ನಾವು ಇಲ್ಲಿಂದ ಹೊರಡುವಾಗ. ಸ್ವಲ್ಪ ಬೇರೆ ಕೆಲಸ ಇತ್ತು, ಬ್ಯುಸಿ ಇದ್ದೆ, ಹಾಗಾಗಿ ನಾಳೆಯಿಂದ ಜಾತ್ರೆ ಮುಗಿಯುತ್ತೆ. ಫುಲ್ಲು ಜನ ಅಂದರೆ ಜನ ಇವತ್ತು. ತುಂಬ ಆದಷ್ಟು ನನ್ನ ಹತ್ರ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಶೇರ್ ಮಾಡಿದ್ದೀನಿ. ಏನೇನು ತಗೊಂಡೆ ಅನ್ನೋ ತೋರಿಸ್ತೀನಿ. ಈ ಥರದೊಂದು ಬ್ರಾಸ್ಲೆಟ್ ತಗೊಂಡೆ ನಾನು, 2, ಪ್ರಾಗ್ಯಂಗೊಂದು ನನಗೊಂದು. 10 ರೂಪಾಯಿ, ಇದಕ್ಕೆ 10 ರುಪೀಸು. ತುಂಬ ಚೆನ್ನಾಗಿದೆ. 10 ರುಪೀಸಿಗೆಲ್ಲ ತುಂಬ ಇತ್ತು, ಬಟ್ ಜನ ತುಂಬ ಮುತ್ತಾಕೊಂಡಿದ್ರಲ್ಲಿ, ಏನು ತಗೊಳಕ್ಕೆ ಆಗ್ತಿರ್ಲಿಲ್ಲ. ಆ ಥರ ಇತ್ತು. ತಗೊಂಡ್ಲು, ತಲೆಗಾಕೋ. ಎಲ್ಲಿ ಹೋದಲ್ಲಿ ಒಂದೇ ದಿವಸ ಆಟ ಆಡೋದು, ಮಾರನೇ ದಿವಸ ಅದು ಬೇಜಾರಾಗಿ ಹಾಕ್ತಾಳೆ ಸೈಡಿಗೆ. ತಗೊಂಡಿಲ್ಲ ನಾನು, ಇಷ್ಟೇನೆ. ಸ್ವಲ್ಪ 1-2 ಕಲ್ಲಂಗಡಿ ಹಣ್ಣು ತಗೊಂಡು ಐಸ್ ಕ್ರೀಮು ಗೋಬಿ ಅದು ಇದು ಎಲ್ಲ ತಿಂದ್ಕೊಂಡು ಬಂದ್ವಿ. ಅಷ್ಟೇನೆ, ಮತ್ತೆಂತ ತಗೊಂಡಿಲ್ಲ, ಜಾಸ್ತಿ ಏನು ತಗೊಂಡ್ಬರಕ್ ಹೋಗಿಲ್ಲ.
ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಫುಲ್ಲಾಗಿ ನೋಡಿ. ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮಾರಿಗುಡಿ ಜಾತ್ರೆದು ಫುಲ್ ವಿಡಿಯೋ ಹಾಕಿದ್ದೀನಿ, ನೀವು ನೋಡಿ ಎಂಜಾಯ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.